guys, welcome back to Chaitra Kriti Vlogs. ನಾವು ಕೊಕ್ಕಡ ಕೋರಿಗೆ ಹೋಗೋಣ ಅಂತೇಳಿ ಇಬ್ಬರು ಹೊರಟ್ವಿ. ನೋಡುವ ಹೋಗಿ ಆಮೇಲೆ ಅಲ್ಲಿ ಚೂರು ವಿಡಿಯೋ ಎಲ್ಲ ಮಾಡ್ತೀವಿ, ನೀವು ನೋಡಿ. ಬನ್ನಿ ಹೋಗೋಣ. ಈ ಸಲ ಕೊಕ್ಕಡ ಕೋರಿಯಲ್ಲಿ ತುಂಬ ಜನ ಇದ್ದರು ನೋಡಿ, ರಶ್ ಆಗಿದೆ. ನಾವು ಹೋಗೋ ಟೈಮಲ್ಲಿ ಎತ್ತುಗಳನ್ನೆಲ್ಲ ಗದ್ದೆಗೆ ಬಿಟ್ಟಿದ್ರು. ನೋಡು, ಎತ್ತುಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಈ ಎತ್ತುಗಳನ್ನು ಗದ್ದೆಗೆ ಬಿಡೋದು ಇದಕ್ಕೂ ಒಂದು ಸಂಪ್ರದಾಯ ಇದೆ. ಮತ್ತು ಇದು ಹರಕೆ ಏನಾದರೂ ನಾವು ಕಟ್ಟಿಕೊಂಡಿದ್ರೆ ಮನೆಯಲ್ಲಿರುವ ದನಗಳನ್ನು ಅಥವಾ ಎತ್ತು ಹೋರಿಗಳನ್ನೆಲ್ಲ ಈ ಗದ್ದೆಗೆ ಕರ್ಕೊಂಡು ಬರ್ತಾರೆ. ಅಂದರೆ ಏನಾದರೂ ಎತ್ತುಗಳಿಗೆ ಆರೋಗ್ಯದಲ್ಲಿ ಹುಷಾರಿಲ್ಲದಿದ್ದಾಗೆಲ್ಲ ಏನಾದರೂ ಹರಕೆ ಹೇಳಿಕೊಂಡ್ರೆ ಇದಕ್ಕೆ ನಮ್ಮ ಊರಿನವರು ಮಾತ್ರ ಅಲ್ಲ, ಬೇರೆ ಊರಿನವರು ಸಹ ಬಂದು ಹರಕೆ ಹೇಳಿರ್ತಾರೆ. ಮತ್ತು ನೆಕ್ಸ್ಟ್ ಬರುವ ವರ್ಷಕ್ಕೆ ಆ ಹರಕೆಯನ್ನು ತೀರಿಸ್ತಾರೆ. ಬಂದು ಗದ್ದೆಗೆ ಎತ್ತುಗಳನ್ನು ಕರ್ಕೊಂಡು ಬರ್ತಾರೆ. ನೀವು ನೋಡ್ತಿರುವಾಗ ಇಲ್ಲಿ ಗದ್ದೆಗಳಲ್ಲಿ ತುಂಬ ಸೊಪ್ಪುಗಳೆಲ್ಲ ಇದ್ದಾವೆ. ಇದು ಏನಂತ ಹೇಳಿದರೆ, ನಾವು ಬೆಳಿಗ್ಗೆ ಬೇಗ ಹೋಗಿ ಗದ್ದೆ ಹತ್ರ ಬೆಳಿಗ್ಗೆ ಬೇಗ ಹೋಗಿ ಯಾವುದೇ ಸೊಪ್ಪು ಆಗ್ಬೋದು, ನಮಗೆ ಸಿಕ್ಕಿರುವ ಸೊಪ್ಪು ನಡ್ಕೊಂಡು ಹೋಗಬೇಕಾದ್ರೆ ಗದ್ದೆಗೆ ಹೋಗೋ ಮುಂಚೆ ನಮಗೆ ಮಾರ್ಗದ ಬದಿಯಲ್ಲೆಲ್ಲ ನಮಗೆ ಸೊಪ್ಪುಗಳೆಲ್ಲ ಸಿಗ್ತವೆ. ಆ ಸೊಪ್ಪುಗಳನ್ನೆಲ್ಲ ಹಿಡ್ಕೊಂಡು ಹೋಗಿ ಗದ್ದೆಗೆ ಹಾಕುವಂಥದ್ದು. ಅಂದರೆ ಆವಾಗ ನಾವೇನಾದರೂ ಈ ವರ್ಷ ಏನಾದರೂ ಹರಕೆ ಹೇಳಿಕೊಂಡಿದ್ರೆ ಬರೋ ವರ್ಷಕ್ಕೆ ನಾವು ಆ ಸೊಪ್ಪನ್ನು ಗದ್ದೆಗೆ ತಗೊಂಡೋಗಿ ಹಾಕುವಂಥದ್ದು. ಮತ್ತು ಗದ್ದೆಯಲ್ಲಿರುವ ನೀರನ್ನೇ ನಾವು ತೀರ್ಥ ಆಗಿ ತಗೊಂಡು ಗದ್ದೆಯ ಮಣ್ಣನ್ನೇ ನಾವು ಪ್ರಸಾದ ಆಗಿ ಹಾಕಿಕೊಂಡು ಬರ್ತೀವಿ. ಆಮೇಲೆ ಮಧ್ಯಾಹ್ನ ನಂತರ ಎಲ್ಲ ಊರಿನವರು, ಬೇರೆ ಊರಿನವರು, ನಮ್ಮ ಊರಿನವರೆಲ್ಲ ಬಂದು ಗದ್ದೆಗೆ ಎಲ್ಲ ಹೋಗ್ತಾರೆ. ಅಲ್ಲಿ ಹೋರಿಗಳನ್ನೆಲ್ಲ ಓಡಿಸ್ತಾರೆ. ಈ ಬದಿಯಿಂದ ಆ ಬದಿ ತನಕ ಒಂದು ರೌಂಡ್ ಓಡಿಸೋಕ್ಕಿರುತ್ತೆ. ಮತ್ತು ದೇವರೆಲ್ಲ ಗದ್ದೆಗೆ ಬರ್ತಾರೆ. ನೋಡಿ, ಇಲ್ಲೆಲ್ಲ ಸೊಪ್ಪು ಎಲ್ಲ ತಗೊಂಡು ಹೋಗ್ತಿದ್ದಾರಲ್ಲ, ಇದು ನೋಡಿ, ಸಣ್ಣ ಸಣ್ಣ ಕರುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಗದ್ದೆಗಳಿಗೆ. ತುಂಬ ಜನ ಬರ್ತಾರೆ. ನಾವು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ, ಬೇರೆ ಬೇರೆ ಊರಿಂದೆಲ್ಲ ಬರ್ತಾರೆ. ನಾವು ಪ್ರತಿ ವರ್ಷ ಹೋಗ್ತೀವಿ, ಈ ವರ್ಷವೂ ಹೋಗಿದ್ವಿ. ತುಂಬ ಚೆನ್ನಾಗಾಗುತ್ತೆ. ಜಾತ್ರೆಗೆಲ್ಲ ಹೋಗೋದಂತ ಹೇಳಿದರೆ ಎಲ್ರಿಗೆ ಖುಷಿನೇ. ಆದರೆ ಈ ಸರಿ ತುಂಬ ಜನ ಇದ್ದರು. ಅಮ್ಮನವರು ಹೇಳ್ತಿದ್ರು, ಈ ಸರಿ ತುಂಬ ಜನ ಇದ್ದರು, ತುಂಬ ರಶ್ ಇದೆ ಅಂತ ಇಲ್ಲ ಹೇಳಿ.
ಮತ್ತು ನಾವು ಸಂಜೆ ನಾನು ಮತ್ತು ತಂಗಿಗೆ ಗದ್ದೆ ಹತ್ರ ಬಂದ್ವಿ. ದೇವರು ಗದ್ದೆ ಹತ್ರ ಬರಲಿಕ್ಕೆ ಇದ್ದರು, ಆದರೆ ನಾವು ಹೋಗೋ ಟೈಮಲ್ಲಿ ಹೋಗಿ ಬಂದಿದ್ರು ದೇವ್ರು. ನಾವು ದೇವಸ್ಥಾನದಲ್ಲೇ ನೋಡಿ ದೇವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ಇವಾಗ ಇಲ್ಲೇ ನಾವು ದೇವ್ರ ದರ್ಶನ ಮಾಡಿದ್ವಿ. ಆಮೇಲೆ ತುಂಬ ಹೊತ್ತು ಇಲ್ಲೇ ಇದ್ದು ಮೇಲ್ಗಡೆ ಮತ್ತು ಗದ್ದೆ ಹತ್ರ ಹೋದ್ವಿ. ನೈಟ್ ಟೈಮಲ್ಲಿ ಒಂದು ಸಲ ಹೋಗಿ ಬರೋಣ ಅಂತೇಳಿ ಹೋದ್ವಿ. ತುಂಬ ಜಾತ್ರೆ ಎಲ್ಲ ಇತ್ತು, ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗೋ ತನಕನೂ ಇಲ್ಲೇ ನಿಂತ್ಕೊಂಡಿದ್ವಿ ನಾವು. ಒಂಥರ ಚೆನ್ನಾಗಿತ್ತು. ಇದೆಲ್ಲ ನೋಡೋದಕ್ಕೆ ಸಿಗಲ್ಲ, ಅಪರೂಪ ವರ್ಷಕ್ಕೊಂದ್ಸರಿ ಮಾತ್ರ ಸಿಗೋದು. ಇದನ್ನೆಲ್ಲ ನೋಡಬೇಕು, ಚೆನ್ನಾಗಿರುತ್ತೆ. ಸಿಕ್ಕ ಟೈಮಲ್ಲಿ ಇದನ್ನೆಲ್ಲ ನೋಡಬೇಕು, ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ನೋಡಿ ಯಕ್ಷಗಾನಕ್ಕೆ ಎಲ್ಲ ರೆಡಿಯಾಗಿದೆ. ಆಮೇಲೆ ನಾವು ನಡ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ವೀಡಿಯೋ ಮಾಡೋದು ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು. ಇವರು ಏನಪ್ಪ ವೀಡಿಯೋ ಮಾಡ್ತಿದ್ದಾರೆ ಅಂತ. ಎಲ್ಲರೂ ರಿಟರ್ನ್ ಬರ್ತಿದ್ದಾರೆ, ನಾವು ಮಾತ್ರ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇತ್ತು. ನಮಗೆ ತುಂಬ ಜನ ಸಿಕ್ಕಿದ್ರು, ನಮ್ಮ ಮನೆ ಹತ್ರದ ಅತ್ತಿಗೆ ಗಂಡನವರೆಲ್ಲ ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ತುಂಬ ರಶ್ ಇತ್ತು ಈ ಸರಿ. ನೋಡಿ ಅತ್ತಿಗೆ ನೋಡಿ, ನಮ್ಮ ಅತ್ತಿಗೆ ಹೂವಿನ ಗಿಡ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ತಿರುಗಿ ನೋಡ್ತಾರೆ. ನಾವು ಒಂದೆರಡು ಗಿಡ ತಗೊಂಡ್ವಿ, ಎಲ್ಲ ಖಾಲಿಯಾಗಿತ್ತು. ಅಮ್ಮ ಮತ್ತೆ ಸಂಜೆ ನಮ್ಮನ್ನ ಅದಕ್ಕೇ ಕಳಿಸಿರೋದು, ಹೋಗಿ ಹೂವಿನ ಗಿಡ ಹಿಡ್ಕೊಂಡು ಬನ್ನಿ ಅಂತೇಳಿ. ಆಮೇಲೆ ನಮಗೆ ಮಲ್ಲನ ಸಿಕ್ಕಿದ್ರು, ಮಲ್ಲನ ಜೊತೆ ಮಾತಾಡಿದ್ವಿ. ಚರ್ಮುರಿ ಎಲ್ಲ ತೆಗೆದುಕೊಟ್ರು ನಮಗೆ. ಆಮೇಲೆ ಒಂದು 2 ಚಟ್ಟಿ ಬೇಕಿತ್ತು, ಚಟ್ಟಿನೂ ತಗೊಂಡು ಬಂದ್ವಿ ಅಲ್ಲೇ. ಆಮೇಲೆ ಹೇಳ್ತಿದ್ರು ಯೂಟ್ಯೂಬ್ ಅಂತ ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ರು, ಮಾತಾಡಿಸ್ತಿದ್ರು. ಆಮೇಲೆ ನಮಗೆ ನಮ್ಮ ಮನೆಯ ಮರದ ಕೆಲಸ ಮಾಡಿರೋ ಹೊನ್ನಪ್ಪನ ಸಿಕ್ಕಿದ್ರು. ಹೊನ್ನಪ್ಪನ ಜೊತೆ ಮಾತಾಡಿದ್ವಿ. ಅವರು ನಮ್ಮನ್ನ ಸಹ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಲಾಗಲ್ಲಿ ತನ್ನಿ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಅವ್ರದ್ದು ಸಹ ವೀಡಿಯೋ ಮಾಡಿದ್ವಿ. ಇವ್ರು ನೋಡಿ ಇಲ್ಲಿ ಚರ್ಮುರಿ ತಿಂತಿದ್ದಾರೆ, ಹಾಯ್ ಬೇರೆ ಮಾಡ್ತಿದ್ದಾರೆ. ಕಮೆಂಟ್ಸಲ್ಲಿ ನೀವು ಹಾಯ್ ಅಂತೇಳಿ ಮಾಡ್ಬೋದು. ಹೊನ್ನಪ್ಪನ ನಮಗೆ ಸೋಡಾ ಕುಡಿತೀರಾ ಅಂತ ಕೇಳಿದರು, ನಾವು ಬೇಡ ಅಂತೇಳಿ ಸೀದಾ ಬಂದ್ವಿ. ಆಮೇಲೆ ನಮಗೆ ಒಬ್ಬರು ಸಿಕ್ಕಿದ್ರು, ನಿಮ್ಮ ಸಬ್ಸ್ಕ್ರೈಬ್ ಅಕ್ಕ, ನಿಮ್ಮ ಲಾಗ್ ಚೆನ್ನಾಗಿ ಆಗ್ತಿದೆ, ಹೀಗೇ ಮಾಡಿ ಅಂತೆಲ್ಲ ಹೇಳಿದರು ನಮಗೆ. ಸೊ ಅವ್ರನ್ನ ಸಹ ಮಾತಾಡಿಸ್ಕೊಂಡು ಐಸ್ ಕ್ರೀಮ್ ತಗೊಂಡು ಮತ್ತೆ ನಾವು ರಿಟರ್ನ್ ಮನೆಗಾದ್ವಿ. ಕೈ ಫುಲ್ ನೋವು ಬಂದಿತ್ತು. ಹೂವಿನ ಗಿಡ ಇಬ್ಬರು ಕೈಲಿ ಕೂಡ ಹೂವಿನ ಗಿಡ ಚಟ್ಟಿ ಎಲ್ಲ ಇತ್ತು. ಅದನ್ನು ಹಿಡ್ಕೊಂಡು ಮತ್ತೆ ನಾವು ಗಾಡಿ ಹತ್ರ ಬಂದ್ವಿ, ಡೈರೆಕ್ಟ್ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದ್ವಿ. ಇಲ್ಲಿ ಅಪ್ಪದು ಕೆಲಸ ಆಗ್ತುಂಟು. ಹೂವಿನ ಗಿಡ ಎಲ್ಲ ಹೊರಗಡೆ ಇಟ್ಟಿದ್ದೀವಿ. ಅಪ್ಪ ಚಟ್ಟಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಚಂದ ಇತ್ತು ಜಾತ್ರೆ, ಕೋರಿ ಜಾತ್ರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.